ಸುದ್ದಿ ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ರೆಡಿಷನ್ ಬ್ರೂ ಅಟ್ರಿಯಾ ಹೋಟೆಲ್ ಬೆಂಗಳೂರಿನಲ್ಲಿ ಆಯೋಜಿಸಲಾದ ಭಾರತ್ ಸ್ಕೂಲ್ ಆಫ್ ವರ್ಟಿಕಲ್ ಟ್ರಾನ್ಸ್ಪೋರ್ಟೇಷನ್ ಪ್ರಖ್ಯಾತ ಕರ್ನಾಟಕ ತಾಂತ್ರಿಕ ವಿಶ್ವವಿದ್ಯಾನಿಲಯ ಜೊತೆಗೆ ತಮ್ಮ ಸಂಬಂಧವನ್ನು ಘೋಷಿಸಿದರು. ಈ ಸಂಸ್ಥೆಯ ಎಂಡಿ ಮೊಹಮ್ಮದ್ ಮುಷ್ತಾಕ್, ಸಿಇಒ ಸಂತೋಷ್ ಕುಮಾರ್, ಸಲಹಾ ವರದಿ ಮುಖ್ಯಸ್ಥರಾದ ಭಾಸ್ಕರ್ ರಾವ್, ಮೊಹಮ್ಮದ್ ಇಸ್ಮಾಯಿಲ್, ಮಾಜಿ ಲಾ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರ, ಮೊಹಮ್ಮದ್ ಆಸಿಫ್, ಹಯಾತ್ ಪಬ್ಲಿಕ್ ರಿಲೇಶನ್ಶಿಪ್ ಡೈರೆಕ್ಟರ್ ಇವೆಲ್ಲರೂ ಭಾಗವಹಿಸಿ ಮಾತನಾಡಿದ ಕ್ಷಣ. ಇಂದಿನ ತಾಲೂಕ್ ಹೆಡ್ ಕ್ವಾರ್ಟರ್ಸಲ್ಲಿ ಕೂಡ 5 ಅಂತಸ್ತು 6 ಅಂತಸ್ತು ಬಿಲ್ಡಿಂಗ್ ಮಾಡ್ತಾ ಇದ್ದಾರೆ. ಮತ್ತು ಅದಲ್ಲದೆ ಸರ್ಕಾರ ಕೂಡ ಸುಮಾರು ಬಹುಮಾಡಿ ಕಟ್ಟಡಗಳು ಕಟ್ತಾ ಇದ್ದಾರೆ. ಮತ್ತು ಸುಮಾರು ಕಡೆ ಲಿಫ್ಟ್ಗಳು ಚೇಂಜ್ ಕೂಡ ಮಾಡ್ತಾರೆ. ಬಟ್ ಆದರೆ ಈ ಲಿಫ್ಟ್ ಇಂಡಸ್ಟ್ರಿ ಒಳಗೆ ನುರಿತ ತಜ್ಞರು ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಇವರೆಲ್ಲ ಯಾರು? ಮೆಕ್ಯಾನಿಕಲ್ ಇಂಜಿನಿಯರ್ಸು, ಎಲೆಕ್ಟ್ರಿಕಲ್ ಇಂಜಿನಿಯರ್ಸು, ಮತ್ತು ಮೆಕ್ಯಾಟ್ರಾನಿಕ್ಸ್ ಇಂಜಿನಿಯರ್ಸ್, ಮತ್ತು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ಸ್ ಇಂಥವ್ರು ಬಂದು ನೋಡಿಕೊಂಡು ಮಾಡಿ ಕಲಿತಾಯಿದ್ರು. ಸೊ ಅದರಿಂದ ಈ ನಮ್ಮ ಅಂತಾರಾಷ್ಟ್ರೀಯ ತಜ್ಞರಿದ್ದಾರೆ ಆನಂದ್ ಸಿವನ್ ಅಂತ, ಇವರು ದುಬೈಲಿರ್ತಾರೆ. ದುಬೈ ಒಳಗೆ ಎಲ್ಲಕ್ಕಿಂತ ಚಿಕ್ಕ ಕಟ್ಟಡ ಅಂದರೆ 50 ಅಂತಸ್ತಿರುತ್ತೆ, ಅಂಥ ಕಡೆ ಅವರು ಲಿಫ್ಟ್ ಇನ್ಸ್ಟಾಲ್ ಮಾಡಿದವರು. ಮತ್ತು ಸಂತೋಷ್ ಅಂತ ಅವರು, ಮತ್ತು ಮುಷ್ತಾಕ್ ಅವರು ಅಲ್ಲೇ ದುಬೈಲಿ ಇರ್ತಾರೆ. ಅವರು ಆ್ಯಕ್ಚುಲಿ ನನ್ನ ಹತ್ರ ಬಂದಿದ್ದರು ಕೇಳೋಕ್ಕೆ, ನಮಗೆ ಹುಡುಗರು ಬೇಕು ಇಲ್ಲಿಂದ. ಹುಡುಗರು ಬೇಕು ಅಂತ ಕೇಳೋದು ಬೇಡ, ಇಲ್ಲೇ ನಾವು ಟ್ರೈನಿಂಗ್ ಮಾಡೋಣ ಅಂತ. ಸೊ ಇವರೆಲ್ಲ ಸೇರಿ ನಾವು ಸುಮಾರು ಕಳೆದ 5-6 ತಿಂಗಳಲ್ಲಿ ಕೂತ್ಕೊಂಡು ಒಂದು ಸಿಲೆಬಸ್ ಮಾಡಿದ್ವಿ. ನಾವು 3 ಕೋರ್ಸ್ ನಾವು ಮಾಡ್ತಾಯಿದ್ದೀವಿ. ಸರ್ಟಿಫಿಕೇಟ್ ಕೋರ್ಸ್ ಅಂದರೆ ಇದು ಪ್ರೈವೇಟ್ ಸೆಕ್ಯೂರಿಟಿನವ್ರಿಗೆ, ಅಪಾರ್ಟ್ಮೆಂಟ್ ಓನರ್ಸ್ನವ್ರಿಗೆ, ಮತ್ತು ಪೊಲೀಸ್ನವ್ರಿಗೆ, ಮತ್ತು ಹೋಮ್ ಗಾರ್ಡ್ಸ್ಗೆ ಆ್ಯಂಡ್ ಸಿವಿಲ್ ಡಿಫೆನ್ಸ್ಗೆ, ಫೈರ್ ಪರ್ಸನ್. ಲಿಫ್ಟ್ಗೆ ಎಮರ್ಜೆನ್ಸಿ ಒಳಗೆ ಏನು ಮಾಡಬೇಕು ಅಂತ. ಇಲ್ಲದ ಸಾಮಾನ್ಯವಾಗಿ ಏನಾಗುತ್ತೆ, ಲಿಫ್ಟ್ ನಿಂತೋಯ್ತಂದರೆ ತೊಗೊಂಬಂದು ಕ್ರೋಬಾರ್ ತೊಗೊಂಡು ಬಡ ಹೊಡೆದು ಗಿಡ್ದು ಮಾಡಿ ಹೊರಗೆ, ಸೊ ಲಿಫ್ಟು ಹಾಳಾಗ್ಬಿಡುತ್ತೆ. ಆ್ಯಕ್ಚುಲಿ ಸಿಂಪಲ್ಲಾಗಿ ನಾವು ಸರಿ ಮಾಡ್ಬೋದು ಅಲ್ಲಿಗೆ. ಸೊ ಅಂಥದ್ರಲ್ಲಿ ಅವ್ರಿಗೊಂದು ಟ್ರೈನಿಂಗ್ ಕೊಡೋವಂಥದ್ದು ಒಂದು ಕೋರ್ಸ್ ಮಾಡ್ತಾಯಿದ್ವಿ. ಅದು ನೆಕ್ಸ್ಟ್ ಕೋರ್ಸ್ ಏನಂದರೆ ಡಿಪ್ಲೊಮಾ ಕೋರ್ಸಲ್ಲಿ ಯಾರು ಚೆನ್ನಾಗಿ ಮಾಡಿರ್ತಾರೆ, ಓದ್ತಾರಲ್ಲ, ಯಾವ ರೀತಿ ಲಿಫ್ಟ್ ಇನ್ಸ್ಟಾಲ್ ಮಾಡೋದು, ಅದು ಗೈಡ್ ರೈಲ್ಸ್ ಹೆಂಗೆ ಹಾಕಬೇಕು, ಮತ್ತು ಕ್ಯಾಬಿನ್ ಹೆಂಗೆ ಮಾಡಬೇಕು, ಡೋರ್ಸ್ ಹೆಂಗೆ ಫಿಟ್ ಮಾಡಬೇಕು, ಎಲೆಕ್ಟ್ರಾನಿಕ್ಸ್ ಹೆಂಗೆ ಫಿಟ್ ಮಾಡಬೇಕು ಇತ್ಯಾದಿಗಳ ಬಗ್ಗೆ ಅಂತ. ತದನಂತರ ನಾವು ಅಂಡರ್ ಗ್ರಾಜ್ಯುಯೇಟ್ ಕೋರ್ಸಲ್ಲಿ ಲಿಫ್ಟ್ ಮ್ಯಾನುಫ್ಯಾಕ್ಚರಿಂಗ್ ಇತ್ಯಾದಿಗಳು ಯಾವ ರೀತಿ ಮಾಡಬೇಕು. ಮತ್ತು ಯಾಕಂದರೆ ಇಷ್ಟೊಂದು ಕಂಪನೀಸ್ ಇದೆ ನಮ್ಮ ಪ್ರಪಂಚದಲ್ಲಿ, ಆ್ಯಸ್ ವೆಲ್ ಆಸ್ ನಮ್ಮ ದೇಶದಲ್ಲಿ ಕೂಡ ಓಟಿಸು, ಕೋನೆ, ಜಾನ್ಸನ್, ಮಿತ್ಸುಬಿಷಿ ಎಷ್ಟು, ಆದರೆ ಅವ್ರ ಹತ್ರ ಒಳ್ಳೆಯವರು ಯಾರು ಸಿಗ್ತಾ ಇಲ್ಲ ಕೆಲಸ. ಸೊ ನಾವು ಟ್ರೈನಿಂಗ್ ಮಾಡಿ ಕೊಟ್ಟು ಕಳಿಸಿದ್ರೆ ತುರ್ತಾಗಿ ಅವ್ರಿಗೆ ಕೆಲಸ. ಅದಲ್ಲದೆ ಸುಮಾರು ಜನ ಕಾಂಟ್ರಾಕ್ಟ್ ತೊಗೊಂಡ್ಬಿಟ್ಟಿದ್ದಾರೆ, ಇದು ಇನ್ಸ್ಟಾಲೇಷನ್ ಮಾಡ್ತೀವಂತ. ಏರ್ಪೋರ್ಟ್ಸ್ ಇರ್ಬೋದು, ಮಾಲ್ಗಳಿರ್ಬೋದು, ಮತ್ತು ಇಂಥ ಬಹುಮಾಡಿ ಕಟ್ಟಡಗಳಲ್ಲಿ ಲಿಫ್ಟ್ ಇನ್ಸ್ಟಾಲೇಷನ್ ಆಸ್ ವೆಲ್ ಆಸ್ ಎಸ್ಕಲೇಟರ್ ಇನ್ಸ್ಟಾಲೇಷನ್ ಅವ್ರಿಗೂ ಜನ ಬೇಕಾಗಿದೆ. ಮತ್ತು ಅವ್ರ ಹತ್ರ ಇರೋರು ಕೂಡ ಅಪ್ಸ್ಕಿಲಿಂಗ್ ಮಾಡಬೇಕು. ಅವ್ರು ಬಂದಿರ್ತಾರೆ ಹೆಂಗೆ ಲಿಫ್ಟ್ ಎಕ್ಸೈಡ್. ಸೊ ನಮ್ಮ ಹತ್ರ ಬೇರೆ ಲಿಫ್ಟ್ ಕಟ್ ಸೆಕ್ಷನ್ ಇದೆ. ಯಾವ ರೀತಿ ಮೇಲ್ಗಡೆ ಪುಲಿ ಇರುತ್ತೆ, ಬೇಸಲ್ಲಿ ಹೆಂಗಿರುತ್ತೆ, ಬಾಗಲ್ ಹೆಂಗಿರುತ್ತೆ, ಎಲೆಕ್ಟ್ರಾನಿಕ್ಸ್ ಹೆಂಗೆ, ಸೆಕ್ಯೂರಿಟಿ ಹೆಂಗೆ, ಪವರ್ ಅಡಿಷ್ನಲ್ ಪವರ್ ಜನ್ರೇಷನ್ ಹೆಂಗೆ ಎಲ್ಲ ನಾವು ಮಾಡಿಬಿಟ್ಟು ಮಾಡೆಲ್ಸ್ ಎಲ್ಲ ಇಟ್ಟಿದ್ದೀವಿ. ಸೊ ಅದರ ಪ್ರಕಾರ ಅವ್ರಿಗೆ ಇನ್ಸ್ಟಾಲೇಷನ್ ಇತ್ಯಾದಿಗಳ ಬಗ್ಗೆ ನಾವು ಅವ್ರಿಗೆ ತರಬೇತಿ ಕೊಡ್ತೀವಿ. ಸೊ ಯುವಕರಿಗೆ ಈಗ ಏನು ಉತ್ತರ ಕರ್ನಾಟಕ ಮತ್ತು ನಮ್ಮ ರಾಜ್ಯದಲ್ಲಿ ಉದ್ಯೋಗದ ಬಗ್ಗೆ ಏನು ಸಮಸ್ಯೆ ಇದಲ್ಲ, ನಾನು ಯಾಕೆ ಈ ಇಂಡಸ್ಟ್ರಿ ಹತ್ತಿರ ಬಂದರೆ ಇದರಿಂದ ಸಿಕ್ಕಾಪಟ್ಟೆ ಉದ್ಯೋಗ ಕೊಡ್ಬೋದು. ಬರೀ ಒಂದು 100 ಹುಡುಗರು ತೊಗೊಂಡ ತಕ್ಷಣ 100 ಜನಕ್ಕೂ ಓಟಿಸ್ ಕಂಪ್ನಿಯವ್ರು ತೊಗೊಂಡ್ಬಿಟ್ರು. ಸೊ ನಿಮ್ಮ ಮುಖಾಂತರ ಏನು ಹೇಳ್ತಾ ಇದ್ದೀನಿ ಅಂದರೆ, ಇದನ್ನು ನೀವು ಆಪ್ಟ್ ಮಾಡಿದ್ದಕ್ಕೆ ಲಿಫ್ಟ್ ಇನ್ಸ್ಟಾಲೇಷನ್, ಲಿಫ್ಟ್ ಮೇಂಟೆನೆನ್ಸ್ ಇರಲಿ ಅಥವಾ ಇತ್ಯಾದಿಗಳಲ್ಲಿ ತುರ್ತ ಕೆಲಸ ಸಿಗುತ್ತೆ. ಸುಮಾರು ಕಂಪ್ನಿಗಳು ಈಗ ಬೇರೆ ಲಿಫ್ಟ್ ಕಂಪ್ನಿಗಳು ಬೆಂಗಳೂರಲ್ಲಿ ಕಾರ್ಖಾನೆ ಪ್ರಾರಂಭ ಮಾಡೋಕ್ಕೆ ಕೂಡ ಯೋಚನೆ ಮಾಡ್ತಾ ಇದೆ. ಯಾಕಂದರೆ ಅಷ್ಟೊಂದು ಡಿಮಾಂಡ್ ಇದೆ ಇಲ್ಲಿ ಮಾಡುವಂಥದ್ದು. ये जो कोर्स है ये 12th पास और ITI पास के लिए लिफ्ट टेक्नीशियन बोल के ज्वाइन कर सकते हैं. डिग्री का पास जैसे ग्रेजुएशन है उनको प्रोजेक्ट सुपरवाइज़र का क्वालिफिकेशन भी मिल जाएगा. इसका एज है कि 18 से 35 तक आपको 18 ईयर्स से प्लस 35 ईयर्स का अंदर उसका एज कैप पे ज्वाइन कर सकते हैं. और इसमें इसका फ़ायदा क्या है कि इनको 18 का बाद जो ले रहे हैं ना, उनको जैसे उनका कोर्स कंप्लीट होता है उनको वीडियो में हम लोग कैंपस में उनको वीडियो कैंपस के अंदर ही हमारा एक कैंपस में हमारा फैसिलिटी आ रहा है, उसका अंदर उनको जैसे एजुकेशन कंटिन्यू कर सकते हैं. ड्यूरेशन ये 2 टाइप का कोर्स है. 1 साल का कोर्स है, 2 साल का कोर्स है. 1 साल का कोर्स में 6 महीना उनको थियरिकल क्लास, 3 महीना प्रैक्टिकल क्लास और 3 महीना इंटर्नशिप रहता है. इंटर्नशिप
हमारे जितना भी कंपनीज़ है हम लोग टाइप है, जैसे ओटीज कोने मेजरली हमारे MNC कंपनीज ऑलरेडी हम लोग टाइप है। उधर हम लोग इंटर्नशिप के लिए भेजेगा 3 महीने को, वो भी पेड इंटर्नशिप है। तो अगर पेड इंटर्नशिप के बाद उन लोग उनको हम लोग कैंपस इंटरव्यू दे देगा। कैंपस में जितना भी लोग कैंपस कंपनी उधर आके उनको प्लेसमेंट कर देगा डायरेक्टली। इस वीडियो के जरिए से आप जो भी स्टूडेंट्स हैं उनके लिए क्या मैसेज देना चाहते हैं? आपको मिडिल ईस्ट या तो बाहर कंट्री में आप एक नया अपॉर्चुनिटी ढूंढ रहे हो तो दिस इज़ द वन ऑफ द बिगेस्ट अपॉर्चुनिटी वेयर आपको करियर बना सकता है। प्रोजेक्ट टेक्नीशियन से लेके इफ़ यू आर आफ्टर 10 years यू आर गोइंग टू बी द प्रोजेक्ट मैनेजर, यू कैन इमेजिन द सैलरीज ऑफ प्रोजेक्ट मैनेजर। आपको गूगल जाके सर्च करता है, गूगल में जाके आपको सर्च करता है वर्टिकल ट्रांसपोर्ट इंडस्ट्री का सैलरीज कितना है, पूरा उसमें गूगल आपको बताएगा।